ಓಂ ಶಾಂತಿ. ದಿನಾಂಕ ಆಗಿದೆ 1/5/2026. ನೀವು ರಾವಣನ ಮತದಂತೆ ತಂದೆಯ ನಿಂದನೆ ಮಾಡಿದಿರಿ, ಆದ್ದರಿಂದ ಭಾರತವು ಕವಡೆಯಂತಾಯಿತು. ಈಗ ಅವರನ್ನು ಅರಿತು ನೆನಪು ಮಾಡಿರಿ, ಆಗ ಧನವಂತರಾಗಿ ಬಿಡುತ್ತೀರಿ. ಯಾವಾಗ ಭಕ್ತಿಯ ನೃತ್ಯವಾಗುವುದೋ ಆಗ ಜ್ಞಾನವಿರುವುದಿಲ್ಲ, ಮತ್ತು ಜ್ಞಾನದ ನೃತ್ಯವಾದಾಗ ಭಕ್ತಿ ಇರುವುದಿಲ್ಲ. ಅರ್ಧಕಲ್ಪ ರಾವಣನ ಪ್ರಾರಬ್ಧವಾಗಿದೆ, ಇನ್ನರ್ಧ ಕಲ್ಪ ನೀವು ಮಕ್ಕಳು ಪ್ರಾರಬ್ಧವನ್ನು ಭೋಗಿಸುತ್ತೀರಿ. ಈ ಗುಹ್ಯ ರಹಸ್ಯವು ಏಣಿಯ ಚಿತ್ರದಲ್ಲಿ ಸಮಾವೇಶವಾಗಿದೆ. ಆಸುರಿ ಮತದಂತೆ ನಡೆಯುವ ಕಾರಣ ಇಷ್ಟು ಕಂಗಾಲಾಗಿ ಬಿಟ್ಟಿದ್ದೀರಿ. ರಾಮರಾಜ್ಯವಿತ್ತು, ಈಗ ರಾವಣ ರಾಜ್ಯವಾಗಿದೆ. ಇದಕ್ಕೆ ಸೋಲು ಮತ್ತು ಗೆಲುವು ದಿನ ಮತ್ತು ರಾತ್ರಿ ಎಂದು ಹೇಳಲಾಗುತ್ತದೆ. ನಾನು ಬಂದು ಆಸ್ತಿಯನ್ನು ಕೊಡುತ್ತೇನೆ, ಮತ್ತೆ ರಾವಣನು ಬಂದು ನಿಮ್ಮನ್ನು, ವಿಶೇಷವಾಗಿ ಭಾರತವನ್ನು ಹಾಗೂ ಇಡೀ ಪ್ರಪಂಚವನ್ನು ಶಾಪಗ್ರಸ್ತರನ್ನಾಗಿ ಮಾಡುತ್ತಾನೆ. ಈಗ ಬಲೆ ಮುಖವು ಮನುಷ್ಯನದಾಗಿದೆ, ಗುಣಗಳು ಆಸುರಿಯದಾಗಿದೆ. ಆದ್ದರಿಂದ ಯಾರಿಗೆ ತಿಳಿಸಿದರೂ ಅವರು ತಿಳಿದುಕೊಳ್ಳುವುದಿಲ್ಲ, ಏಕೆಂದರೆ ಪಾರಲೌಕಿಕ ತಂದೆಯನ್ನೇ ತಿಳಿದುಕೊಂಡಿಲ್ಲ. ಸತ್ಯ ತ್ರೇತಾಯುಗದಲ್ಲಿ ನೀವು ಬಹಳ ಖುಷಿಯಲ್ಲಿ ಪ್ರಾರಬ್ಧವನ್ನು ಭೋಗಿಸುತ್ತೀರಿ, ಮತ್ತೆ ದ್ವಾಪರದಿಂದ ರಾವಣನ ಶಾಪವು ತಗುಲುತ್ತಾ ಸಂಪೂರ್ಣ ಸಮಾಪ್ತಿಯಾಗಿ ಬಿಡುತ್ತೀರಿ. ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವು ಸತೋಪ್ರಧಾನ, ಸತೋ ರಜೋ ತಮೋ ಆಗುತ್ತದೆ, ತುಕ್ಕು ಬೀಳುತ್ತಾ ಹೋಗುತ್ತದೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನಿಮಗೆ ಬೇಹದ್ದಿನ ಆಸ್ತಿಯು ಸಿಗುವುದು. ನೆನಪಿನಿಂದಲೇ ತುಕ್ಕು ಬಿಟ್ಟು ಹೋಗುತ್ತದೆ. ಈಗ ಕಲಿಯುಗದಲ್ಲಿ ತಮೋಪ್ರಧಾನರಾಗಿದ್ದೀರಿ, ಆತ್ಮದಲ್ಲಿ ತುಕ್ಕು ಏರುತ್ತದೆ. ಪವಿತ್ರರಾಗದೆ ಯಾರೂ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಹೊಸ ಪ್ರಪಂಚದಲ್ಲಿ ಸತೋಪ್ರಧಾನರೇ ಇರುತ್ತಾರೆ. ಯಾರು ವಿಶ್ವದ ಮಾಲೀಕರಾಗಿದ್ದಾರೋ ಅವರೇ ಸಂಪೂರ್ಣ ಬಡವರಾಗಿದ್ದಾರೆ. ಪುನಃ ಅವರೇ ಸಾಹುಕಾರರಾಗಬೇಕಾಗಿದೆ. ಸ್ವಯಂ ಪರಮಾತ್ಮನೇ ಬಂದು ಬ್ರಹ್ಮರವರ ತನುವಿನಿಂದ ತಿಳಿಸುತ್ತಾರೆ. ಇದನ್ನು ಅವರು ಭಗೀರಥನೆಂದು ಬಸವನ ಮೇಲೆ ತೋರಿಸಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನಾನು ನೀವು ಆತ್ಮರ ತಂದೆಯಾಗಿದ್ದೇನೆ. ನೀವು ನನ್ನನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿರಿ, ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ನೀವು ಮಕ್ಕಳ ಬುದ್ಧಿಯಲ್ಲಿದೆ, ನಾವೀಗ ಒಂದು ಶರೀರವನ್ನು ಬಿಟ್ಟು ರಾಜಧಾನಿಯಲ್ಲಿ ಹೋಗುತ್ತೇನೆ. ಇದು ಅಂತಿಮ ಜನ್ಮವಾಗಿದೆ. ಈ ಜ್ಞಾನವು ಕೇವಲ ಬ್ರಾಹ್ಮಣರಿಗೆ ಇದೆ, ಮತ್ಯಾರಿಗೂ ಇಲ್ಲ. ಇವರು ಜ್ಞಾನೇಶ್ವರ ಜ್ಞಾನ ಸಾಗರ ತಂದೆಯಾಗಿದ್ದಾರೆ. ಈಗ ನಿಮ್ಮನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡಲಾಗುತ್ತದೆ. ಯಾವುದು ಅರ್ಧಕಲ್ಪ ನಡೆಯುತ್ತದೆ. ಈ ಸಮಯದಲ್ಲಿ ಎಲ್ಲರೂ ದೇಹಾಭಿಮಾನದಲ್ಲಿದ್ದಾರೆ, ಅಲ್ಲಿ ಆತ್ಮಾಭಿಮಾನಿಯಾಗಿರುತ್ತಾರೆ. ಈ ಸಮಯದಲ್ಲಿ ನೀವು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ. ನಿಮಗೆ ತಂದೆಯು ಕಲಿಸುತ್ತಿದ್ದಾರೆ, ನಂತರ ಪ್ರಾರಬ್ಧವನ್ನು ಭೋಗಿಸುತ್ತೀರಿ. ಪುರುಷಾರ್ಥ ಮಾಡಿ ಸಂಪೂರ್ಣ ಗುಣವಂತರಾಗಬೇಕಾಗಿದೆ. ಯಾವುದೇ ಕರ್ಮವಿರಲಿ ತಂದೆಯ ನೆನಪಿನಲ್ಲಿದ್ದು ಮಾಡಬೇಕಾಗಿದೆ. ಯಾವುದೇ ವಿಕರ್ಮ ಮಾಡಬಾರದು. ಈ ಹಳೆಯ ಶರೀರವು ಜಡಜಡೀಭೂತವಾಗಿದೆ, ಇದರಿಂದ ಮಮತ್ವವನ್ನು ತೆಗೆಯಬೇಕಾಗಿದೆ. ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಸದಾ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವಂತಹ ಅಟಲ ಅಖಂಡ ಸ್ವರಾಜ್ಯ ಅಧಿಕಾರಿ ಭವ. ಯಾವ ಮಕ್ಕಳು ಸಂಗಮಯುಗದಲ್ಲಿ ಸದಾಕಾಲಕ್ಕಾಗಿ ಅತೀಂದ್ರಿಯ ಸುಖದ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ, ಅವರಲ್ಲಿ ಅಟೂಟ ಅಟಲ ಅತೀಂದ್ರಿಯ ಸುಖದ ಅನುಭೂತಿಯಾಗುವುದು. ಎಲ್ಲಿ ನನ್ನದೆನ್ನುವುದು ಬರುತ್ತದೆಯೋ ಅಲ್ಲಿ ಬುದ್ಧಿಯು ತಿರುಗಾಟವಾಗುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.